ಓಕೆ, ನಾವು ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ಅಲ್ಲಲ್ಲಿ ಇದ್ವಿ ಅಷ್ಟೇ. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಅದನ್ನ ನಾವು ನೀವು ನಂಬಕ್ ಸಾಧ್ಯನಾ? ಖಂಡಿತ ಇಲ್ಲ. ನಾಳಿನ CLP ಸಭೆಯಲ್ಲಿ ಭಾಗವಹಿಸೋದು ಖಂಡಿತ ಪಕ್ಕಾ ಅಂತಂದ್ಬಿಟ್ಟು ಶಾಸಕ ನಾಗೇಂದ್ರ ಹೇಳ್ತಾ ಇದ್ದಾರೆ. ಅಲ್ಲಲ್ಲಿ ಇದ್ವಿ ಅಂತಂದ್ರೆ ಎಲ್ಲಿದ್ರಿ ಅಂತಕ್ಕಂಥದ್ದು ಪ್ರಶ್ನೆ. ಎಲ್ಲ ಏನೇನೋ ಹೇಳ್ತಾರೆ, ಅದನ್ನು ನಾವು ನೀವು ನಂಬಕ್ಕಾಗಲ್ಲ. ನಾಳಿನ CLP ಸಭೆಯಲ್ಲಿ ನಾನು ಪಾಲ್ಗೊಳ್ಳೋದು ಪಕ್ಕ. ನಾನು ಇವತ್ತು ಕೂಡ ಕಾಂಗ್ರೆಸ್ನಲ್ಲೇ ಇದ್ದೀನಿ, ಕಾಂಗ್ರೆಸ್ನಲ್ಲೇ ಇರ್ತೀನಿ, ಯಾವ ಕಾರಣಕ್ಕೂ ಆಪರೇಷನ್ಗೆ ಒಳಗಾಗಿಲ್ಲ ಅಂತ ಪಬ್ಲಿಕ್ ಟಿವಿಗೆ ಶಾಸಕ ನಾಗೇಂದ್ರ ಹೇಳುವ ಮುಖಾಂತರ ಈಗ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಎಲ್ಲ ಏನೇನೋ ಹೇಳ್ತಾರೆ, ನಂಬೋದಕ್ಕಾಗತ್ತಾ ಅಂತ. ಎಸ್, ಹಾಗಾದರೆ ಎಲ್ಲಿದ್ರಿ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ಬೋದಾಗಿತ್ತು ನಾಗೇಂದ್ರ ಅವರು. ಇಷ್ಟು ದಿವಸ ಎಲ್ಲಿದ್ರು ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಮುರಳಿ ಅವರಿಂದ. ಮುರಳಿ, ನಾಗೇಂದ್ರ ಅವ್ರಿಗೆ ಏನು ಮಾತನಾಡಿದ್ರ ಮಾಧ್ಯಮದವ್ರ ಮುಂದೆ? ಇಷ್ಟು ದಿನ ಇದ್ದ ಊಹಾಪೋಹಕ್ಕೆ ಅವ್ರೇನು ಸ್ಪಷ್ಟನೆ ಕೊಟ್ಟಿದ್ದಾರೆ? ಖಂಡಿತವಾಗಿಯೂ ಅರವಿಂದ್, ಏನಂದ್ರೆ ನಾಗೇಂದ್ರ ಅವರು ಇಷ್ಟು ದಿನ ನಾಪತ್ತೆಯಾಗಿದ್ರು, ಜೊತೆಗೆ ಕೋರ್ಟ್ನ ಪ್ರೊಸೀಜರ್ ಏನಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಮೊದಲೇ ಮುಗಿಸ್ಕೊಂಡು ಹೋಗಿದ್ದಂಥದ್ದು. ಕಳೆದ ದಿನದಿಂದನೂ ಸಹ ಅವರು ಯಾರ ಸಂಪರ್ಕಕ್ಕೂ ಸಹ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ನಾನ್ ಬೆಲೆಬಲ್ ವಾರೆಂಟ್ ಆಗಿದ್ದ ಹಿನ್ನೆಲೆಯಲ್ಲಿ ಇವತ್ತು ನಾಗೇಂದ್ರ ಅವರು ಆನಂದ್ ಸಿಂಗ್ ಅವರ ಜೊತೆಯಲ್ಲಿ ಏನು ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಕೋರ್ಟ್ನಲ್ಲಿ ಅಂದ್ರೆ ಆನಂದ್ ಸಿಂಗ್ ಕೂಡ ರಿಕಾಲ್ ಮಾಡ್ಕೊಂಡಿದ್ರು. ಇವತ್ತು ನಾಗೇಂದ್ರ ಅವರು ಸಹ ಬಂದಿರುವಂತದ್ದು, ಬಂದು ಕೋರ್ಟ್ ಪ್ರೊಸೀಜರ್ಸ್ ನ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಅಂದ್ರೆ ನಾನು ಅವರ ಜೊತೆಯಲ್ಲಿ ಕುಳಿತು ಮಾತಾಡಿದ ಸಂದರ್ಭದಲ್ಲಿ ನಾವು ಎಲ್ಲೂ ಹೋಗಿಲ್ಲ, ಒಂದಿಷ್ಟು ಅಸಮಾಧಾನ ಇತ್ತು, ಅಸಮಾಧಾನಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ಹೊರಗಡೆ ಇದ್ವಿ. ನಾಳೆ CLP ಮೀಟಿಂಗ್ ನಡೀತಾ ಇದೆ, ಕಾಂಗ್ರೆಸ್ನ CLP ಮೀಟಿಂಗ್ ನಡೀತಾ ಇದೆ, ಅದಕ್ಕೆ ನಾನು ಏನು ಸಭೆಗೆ ಹಾಜರಾಗ್ತಾ ಇದ್ದೀನಿ. ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಮ್ಮಿಂದ ಸರ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ ಅಂತ ಹೇಳಿ ಆನಂದ್ ಸಿಂಗ್ ಅವರ ಜೊತೆಲೆ ಕೂತ್ಕೊಂಡು ನಾಗೇಂದ್ರ ಅವರು ಸಹ ಹೇಳಿದಂತದ್ದು. ಅಂದ್ರೆ ದೂರವಾಣಿ ಮೂಲಕ ಮಾತಾಡಬಹುದು ಅಂತ ಹೇಳಿ ನಾಗೇಂದ್ರ ಸಂದರ್ಭದಲ್ಲಿ ನಾಗೇಂದ್ರ ಅವರು ಈಗ ನಾನು ಕೋರ್ಟ್ ನ ವಿಚಾರದಲ್ಲಿ ಇದ್ದೀನಿ, ನನ್ನ ಒಂದು ಲಿಮಿಟ್ ಇದೆ, ನನ್ನ ಪ್ರಕರಣ ಒಂದಿದೆ, ಪ್ರಕರಣವನ್ನ ಕಂಪ್ಲೀಟ್ ಮಾಡ್ಕೊಂಡ ನಂತರ ಮಾಧ್ಯಮಗಳ ಮುಂದೆ ಮಾತಾಡ್ತೀನಿ ಅಂತ ಹೇಳಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಸ್ತುತ ಸ್ಥಿತಿಯಲ್ಲಿ ಮಾಧ್ಯಮಗಳ ಮುಂದೆ, ಕ್ಯಾಮ್ರಾಗಳ ಮುಂದೆ ಯಾವುದೂ ಸಹ ಹೇಳಿಕೆಯನ್ನ ಕೊಟ್ಟಿಲ್ಲ. ಅವರ ಪಕ್ಕದಲ್ಲಿ ಕುಳಿತು ಮಾತಾಡದ ಸಂದರ್ಭದಲ್ಲಿ ಇದನ್ನ ಹೇಳಿರುವಂತದ್ದು. ನಾಳೆ ಸಭೆಗೆ ನಾನು ಹಾಜರಾಗ್ತಾ ಇದ್ದೀನಿ, ಕೋರ್ಟ್ ನ ಪ್ರೊಸೀಜರ್ಸ್ ಏನಿದೆ ಅದನ್ನ ಮುಗಿಸಿ ಮಾಧ್ಯಮಗಳ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿ ನಾಗೇಂದ್ರ ಅವರು ಸ್ಪಷ್ಟಪಡಿಸಿರುವಂತದ್ದು. ಅರವಿಂದ್, ಮುರಳಿ, ನಿಮ್ ಜೊತೆನಲ್ಲಿ ನಾಗೇಂದ್ರ ಅವ್ರು ಇದಾರ ಇವಾಗ? ನಾಗೇಂದ್ರ ಅವರು ಇದ್ದಾರೆ, ಅದನ್ನ ಕೇಳಿದೆ ನಾನು ದೂರವಾಣಿ ಮೂಲಕ, ಇದನ್ನ ಸ್ಪಷ್ಟಪಡಿಸಬಹುದಾ ಅಂತ ಹೇಳಿ. ಸದ್ಯಕ್ಕೆ ಬೇಡ, ಯಾಕಂದ್ರೆ ಕೋರ್ಟ್ ನಲ್ಲಿ ಇದ್ದೀನಿ, ಕೋರ್ಟ್ ನಲ್ಲಿ ಇರೋ ಸಂದರ್ಭದಲ್ಲಿ ನಾನು ಮತ್ತೆ ಏನೋ ಸ್ಪಷ್ಟನೆ ಕೊಡ್ಲಿಕ್ಕೆ ಹೋಗೋದು, ಅದು ಕೋರ್ಟ್ ನ ಅಲ್ಲಿ ಇಲ್ಲ ಅಂತ ಹೇಳಿ ನಾಗೇಂದ್ರ ಹೇಳ್ತಾರಂತದ್ದು. ದೂರವಾಣಿ ಮೂಲಕ ಸಹ ಅವರು ಸ್ಪಷ್ಟನೆ ಕೊಡ್ಲಿಕ್ಕೆ ಡೇಟ್ ಅನ್ನ ಹಾಕ್ತಾ ಇದಾರೆ. ಆದ್ರೆ ನಾನು ನಾಳೆ CLP ಮೀಟಿಂಗಿಗೆ ನಾನು ಹಾಜರಾಗ್ತಾ ಇದ್ದೀನಿ. ಜೊತೆಗೆ ಸರ್ಕಾರಕ್ಕೆ ನನ್ನಿಂದಾಗ್ಲಿ, ನನ್ನ ಬೆಂಬಲಿಗರಿಂದಾಗ್ಲಿ, ನನ್ನ ಜೊತೆಲಿ ಇದ್ದಂತ ಆನಂದ್ ಸಿಂಗ್ ಅವರಿಂದಾಗ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳಿ ನಾಗೇಂದ್ರ ಅವರು ಸ್ಪಷ್ಟಪಡಿಸಿರುವಂತದ್ದು. ಅರವಿಂದ್, ಬಟ್ ಮುರಳಿ, ನಿನ್ನೆ ಭೀಮಾ ನಾಯ್ಕ್ ಅವರು ಬೆಂಗಳೂರಲ್ಲಿ ಪ್ರತ್ಯಕ್ಷ ಆದಾಗ್ಲೂ ಇದೇ ಡೈಲಾಗ್ ಹೇಳಿದ್ರು, ನಾವೆಲ್ಲ ಹೋಗ್ಬಿಟ್ಟಿದೀವಿ, ನಾವೆಲ್ಲೂ ಹೋಗಿಲ್ಲ, ನಾವೆಲ್ಲಿದ್ದೀವಿ ಅಂತಂದ್ಬಿಟ್ಟು. ಆದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದ್ದ ಹಾಗೆಯೇ ಇವರೊಂದು ಸ್ಪಷ್ಟೀಕರಣ ಕೊಡ್ಬೋದಾಗಿತ್ತು, ಒಂದು ಫೋನೋ ಕೊಡ್ಬೋದಾಗಿತ್ತು, ಒಂದು ಫೇಸ್ಬುಕ್ಕಲ್ಲಿ ಹಾಕ್ಬೋದಾಗಿತ್ತು, ಒಂದು ಟ್ವಿಟರ್ ಮುಖಾಂತರ ಹೇಳ್ಕೋಬೋದಾಗಿತ್ತು. ಬಟ್ ಇಷ್ಟು ದಿನ ಅವರು ಸೀಕ್ರೆಸಿ ಮೇಂಟೈನ್ ಮಾಡಿಬಿಟ್ಟು ಇವತ್ತು ಬೆಂಗಳೂರಿಗೆ ಬಂದು ನಾವೆಲ್ಲೂ ಹೋಗಿಲ್ಲ ಅಂತಂದ್ರೆ ಹೇಗೆ ನಂಬೋದು? ನಾಗೇಂದ್ರ ಅವರು ಸಹ ಅದನ್ನೇ ಹೇಳ್ತಿರಂತದ್ದು, ನಾನು ಎಲ್ಲೂ ಹೋಗಿಲ್ಲ, ಶನಿವಾರ ತನಕನೂ ಸಹ ನಾನು ಬೆಂಗಳೂರಿನಲ್ಲೇ ಇದ್ದೆ. ಬೆಂಗಳೂರಿನಲ್ಲಿ ಒಂದಷ್ಟು ಕೋರ್ಟ್ ನ ಪ್ರೊಸೀಜರ್ಸ್ ಏನಿತ್ತು ಅದನ್ನೆಲ್ಲ ಸಹ ನನ್ನ ಲಾಯರ್ಗಳ ವಕೀಲರ ಮೂಲಕ ನಾನು ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕಿತ್ತು. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ನಾಗೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾಧ್ಯಮಗಳ ಮುಂದೆ ಸದ್ಯಕ್ಕೆ ಬರಲ್ಲ, ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಆದರೆ ನಾನು ಯಾವುದೇ ಕಾರಣಕ್ಕೂ ನನ್ನಿಂದಾಗಲಿ ಆನಂದ್ ಸಿಂಗ್ ಆಗಲಿ ಪಕ್ಷಕ್ಕೆ ತೊಂದರೆ ಇಲ್ಲ, ನಾವೆಲ್ಲೋ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ, ನಾಳಿನ CLP ಸಭೆಯಲ್ಲಿ ಕೂಡ ನಾವು ಮೀಟ್ ಆಗ್ತೀವಿ, ಆ ಸಭೆಯನ್ನು ಅಟೆಂಡ್ ಮಾಡ್ತೀವಿ ಅಂತ ನಾಗೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ.